ದಾಂಡೇಲಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರುಚಿಕರವಾದ ಊಟ ಉಪಹಾರವನ್ನು ತಯಾರಿಸಿ ಸಮ್ಮೇಳನದ ಸೊಬಗು ಹೆಚ್ಚಿಸಿದ ಬಾಣಸಿಗ ಏದಪ್ಪ ಅರ್ಜುನ್ ಬೇಡ್ಕರ್. ಒಂದು ಕಾರ್ಯಕ್ರಮ, ಸಭೆ, ಸಮಾರಂಭ ಯಶಸ್ವಿಯಾಗಬೇಕಾದರೆ ಆ ಕಾರ್ಯಕ್ರಮದಲ್ಲಿ ನೀಡಲಾಗುವ ಊಟ ಉಪಹಾರವು ಅಷ್ಟೇ ರುಚಿಕರವಾಗಿ ಇರಬೇಕಾಗುತ್ತದೆ. ಎಲ್ಲಿ ರುಚಿಕರವಾಗಿ ಸ್ವಾದಿಷ್ಟವಾಗಿ ಊಟ ಉಪಹಾರ ಇರುತ್ತದೆಯೋ ಅದು ಕಾರ್ಯಕ್ರಮದ ಯಶಸ್ಸಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್. ಅಂದ ಹಾಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆಯವರ ನೇತೃತ್ವದಲ್ಲಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ರಜತ ಸಂಭ್ರಮದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರುವ ಅತಿಥಿ ಗಣ್ಯರೂ ಸೇರಿದಂತೆ ಎಲ್ಲರಿಗೆ ಊಟ ಉಪಹಾರವನ್ನು ಸಿದ್ಧಗೊಳಿಸುವ ಜವಾಬ್ದಾರಿಯನ್ನು ದಾಂಡೇಲಿಯ ಹೆಸರಾಂತ ಬಾಣಸಿಗ ಏದಪ್ಪ ಅರ್ಜುನ್ ಬೇಡ್ಕರ್ ಅವರು ಅತ್ಯಂತ ನಿಷ್ಠೆ ಹಾಗೂ ಸಂತಸದಿಂದ ನಿರ್ವಹಿಸಿ ಸ್ವಾದಿಷ್ಟ ಊಟ ಉಪಹಾರವನ್ನು ನೀಡುವ ಮೂಲಕ ಎಲ್ಲರ ಅಭಿಮಾನ ಮತ್ತು ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸೊಬಗನ್ನು ಹೆಚ್ಚಿಸಲು ಕಾರಣೀಕರ್ತರು ಕೂಡ ಆಗಿದ್ದಾರೆ. 6-7 ಜನರ ತಂಡವನ್ನು ಕಟ್ಟಿಕೊಂಡು ಬೆಳಿಗ್ಗೆ ಉಪಹಾರ, ಟೀ, ಮಧ್ಯಾಹ್ನ ಊಟ, ಸಂಜೆ ಟೀ ಹಾಗೂ ರಾತ್ರಿ ಊಟವನ್ನು ನಿಗದಿತ ಸಮಯಕ್ಕೆ ಸರಿಯಾಗಿ ಸಿದ್ಧಗೊಳಿಸಿ ತನ್ನ ಬದ್ಧತೆಯನ್ನು ಮೆರೆದಿದ್ದಾರೆ. ಸರಿಸುಮಾರು 3,000 ಜನರಿಗೆ ಊಟವನ್ನು ಸಿದ್ಧಪಡಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಆದರೂ ಎಲ್ಲಿಯೂ ಕೂಡ ಒತ್ತಡಕ್ಕೆ ಒಳಗಾಗದೆ ಎಲ್ಲರಲ್ಲಿಯೂ ಪ್ರೀತಿ ಮತ್ತು ನಯ ವಿನಯದಿಂದಲೇ ವರ್ತಿಸಿಕೊಂಡು ನಗುನಗುತ್ತಲೇ ರುಚಿಕರವಾದ ಊಟ ಉಪಹಾರವನ್ನು ಸಿದ್ಧಪಡಿಸಿದ ಎಲ್ಲರ ಮನಸ್ಸು ಗೆದ್ದ ಹೀರೋ ಏದಪ್ಪ ಅರ್ಜುನ್ ಬೇಡ್ಕರ್ ಅವರ ಈ ಕಾರ್ಯಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು.